ಮೊದಲಿಗೆ ಸ್ಯಾರಿ ಹೇಗೆ ಸಣ್ಣದಾಗಿ ಮಾಡ್ಕೊಂತೀರಾ, ಬಿಂದಿಗೆಗೆ ಒಂದು ಹಿಂದೆ ಕೋಲ್ನ ಕಟ್ಕೊಳ್ಳಿ. ಹಿಂದಿನ ದಿನನೇ ನೀವು ರೆಡಿ ಮಾಡೇ ಇಟ್ಕೊಳ್ಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಚಂದ್ರ ಬ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಹೇಗೆ ಅಂತ ಹೇಳಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿ ಹೇಗೆ ಡ್ರೇಪ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಹೀಗೆ ಸೀರೆಯ ಒಳಪದರದಿಂದ ಸಣ್ಣದಾಗಿ ಈ ಥರ ನೆರಿಗೆಗಳನ್ನ ಇಟ್ಕೊಳ್ತಾ ಬನ್ನಿ. ಆದಷ್ಟು ಸಣ್ಣದಾಗಿನೇ ನೆರಿಗೆಗಳನ್ನ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಆವಾಗ ನಿಮಗೆ ದೇವರಿಗೆ ಉಡಿಸಿದಾಗ ನೆರಿಗೆಗಳೆಲ್ಲ ಬಹಳ ಚೆನ್ನಾಗಿ ಕಾಣುತ್ತೆ. ನಿಮಗೆ ಪ್ಲೇಟ್ಸ್ ಜಾಸ್ತಿ ಆಗುವಾಗ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಹೀಗೆ ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡಿ. ಹೀಗೆ ಸಣ್ಣದಾಗಿ ಪ್ಲೇಟ್ಸ್ನ ಮುಕ್ಕಾಲು ಭಾಗ ಸ್ಯಾರಿಯಷ್ಟು ಹೀಗೆ ಮಾಡ್ಕೊಳ್ಳಿ. ಬಟ್ಟೆ ಕ್ಲಿಪ್ಸಿಂದ ಹೀಗೆ ಸೆಕ್ಯೂರ್ ಮಾಡ್ಕೊಳ್ಳಿ, ಆದರೆ ಸ್ಯಾರಿ ಕೂಡ ಹಾಳಾಗುತ್ತೆ. ಇದಿಷ್ಟು ನೀವು ಸರಿಗೆಗೆ ಅಂತ ಬಿಟ್ಕೋಬೇಕಾಗುತ್ತೆ. ಇವಾಗ ನಮಗೆ ಈ ಪಾರ್ಟ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಇದು ಹೇಗೆ ರೆಡಿ ಮಾಡ್ಕೊಂಡಿದ್ದೀವಿ, ಸರ್ಗು ಕೂಡ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಈಗ ಸರ್ಗ್ ಪಾರ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸೇಮ್ ಇವಾಗ ನಾವು ಹೇಗೆ ನರಿಗೆಗಳನ್ನ ಮಾಡ್ಕೊಂಡ್ವಿ ಹಾಗೆ ಇದನ್ನು ನೀವು ಎಷ್ಟು ಸಣ್ಣದಾಗಿ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ನಿಮಗೆ ಕೂರುತ್ತೆ. ದೇವಿಗೆ ಗುಡಿಸಿದಾಗ ಆದಷ್ಟು ಸಣ್ಣದಾಗಿ ಪಿನ್ಸ್ ಮಾಡ್ಕೊಂಡು ಸರ್ಗು ಪಾರ್ಟ್ ಅಷ್ಟೇ. ಇವಾಗ ಸೆಂಟರ್ ಪಾರ್ಟ್ ಕೂಡ ರೆಡಿ ಆಯಿತು. ಸೆರ್ಗ್ ಪಾರ್ಟ್ ಕೂಡ ಇವಾಗ ರೆಡಿ ಆಗಿದೆ. ಇದು ಒಂದು 3 ಮೊಳದಷ್ಟು ಮಾಡ್ಕೊಬೇಕಾಗುತ್ತೆ. ಇವಾಗ ಎರಡು ಕೂಡ ರೆಡಿ ಆಗಿದೆ. ಡ್ರಾಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಟೇಬಲ್ ಇಟ್ಕೊಳ್ಳಿ, ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಇದನ್ನು ಇಟ್ಟು ಅದ್ರ ಮೇಲೆ ಬಿಂದಿಗೆನ ಪ್ಲೇಸ್ ಮಾಡಿ. ಇವಾಗ ನಾವು ಡೆಮೋ ತೋರಿಸ್ತಿರೋದ್ರಿಂದ ನಾವು ಯಾವುದೇ ಥರದ ಬಾಳೆ ಎಲೆ ಅಕ್ಕಿ ಏನೂ ಹಾಕಿಲ್ಲ. ನೀವು ಮಾಡುವಾಗ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಬಿಂದಿಗೆ ಇಡಿ. ಬಿಂದಿಗೆಗೆ ಒಂದು ಹಿಂದೆ ಕೋಲ್ನ ಕಟ್ಕೊಳ್ಳಿ, ಅವಾಗ ನಿಮಗೆ ಬ್ಲೌಸ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ಸ್ಯಾರಿ ಡ್ರೇಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೀಗೆ 2 ಸ್ಟೆಪ್ಸ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಿ ಅಂತಂದರೆ, ಒಂದು ಮೇಲ್ಗಡೆ ಬರಲಿ ಚಿಕ್ಕದು, ಇನ್ನೊಂದು ಉದ್ದ ಬರೋದು ಕೆಳಗಡೆ ಬರಲಿ. ಆಗ ಈ ಚಿಕ್ಕದಾಗಿರೋಂಥ ಪ್ಲೇಟ್ಸ್ನ ಮೇಲ್ಗಡೆಗೆ ಹಾಕಿ ಹೀಗೆ ಎರಡನ್ನೂ ಸೇರಿಸಿ ಪಿನ್ನ ಸೆಕ್ಯೂರ್ ಮಾಡಿ. ಕ್ಲಿಪ್ನ ರಿಮೂವ್ ಮಾಡಿ ಹೀಗೆ ಪ್ಲೇಟ್ಸ್ನೆಲ್ಲ ಹರಡ್ಕೊಡಿ. ಮಾಡಿ ಹೀಗೆ ಸೆಕೆಂಡ್ ಸ್ಟೆಪ್ನ ಮಾಡ್ಕೊಳ್ಳಿ. ಇದು ನೀವು ನೀಟಾಗಿ ಹೀಗೆ ಪ್ಲೇಟ್ಸ್ ಎಲ್ಲಾನು ಸ್ಟ್ರೇಟಾಗಿ ರೆಡಿ ಮಾಡ್ಕೊಳ್ಳಿ. ಅಂತಂದು ಆಲ್ಮೋಸ್ಟ್ ಒಂದು 2-3 ಅವರೇ ತೊಗೊಳುತ್ತೆ. ಪೇಷನ್ಸಿಂದ ನೀಟಾಗಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಪೇಷನ್ಸಿಂದ ಹಬ್ಬನ ಚೆನ್ನಾಗಿ ಮಾಡಿ. ವರಮಹಾಲಕ್ಷ್ಮಿ ಮಾಡುವಾಗ ಸ್ಟ್ರೆಸ್ ಮಾಡ್ಕೊಬಾರ್ದು, ಖುಷಿಯಾಗಿ ಮಾಡಿ. ತುಂಬ ಟೈಮ್ ಬೇಕು ಅಂತ ಹೇಳಿದರೆ ಹಿಂದಿನ ದಿನವೇ ನೀವು ರೆಡಿ ಮಾಡೇ ಇಟ್ಕೊಳ್ಳಿ. ಕಲಶ ಒಂದು ಕೂರ್ಸಕ್ಕೆ ಹೋಗ್ಬಿಡಿ ಅಷ್ಟೇ.
ಓಕೆ, ಇವಾಗ ಈ ಪಾರ್ಟ್ ರೆಡಿ ಆಯಿತು. ನೆಕ್ಸ್ಟು ಸೆರಗನ್ನ ಹೀಗೆ ಹಿಂದೆಯಿಂದ ತೊಗೊಂಡು ಬಂದು ಫ್ರಂಟಲ್ಲಿ ಹೀಗೆ ಹಾಕೊಳ್ಳಿ. ಇಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಈಗ ನೆಕ್ಸ್ಟು ಎಲ್ಲ ರೆಡಿ ಆದ್ಮೇಲಿಂದ ನೀವು ಕಳಶನ ಕೂರಿಸ್ಕೊಳ್ಳಿ. ನಾವು ಡೆಮೋ ತೋರಿಸ್ತಿರೋದ್ರಿಂದ ಕಳಶ ಕೂರಿಸಿಲ್ಲ. ಬ್ಲೌಸ್ ಕೂಡ ಇಲ್ಲಿಂದ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹ್ಯಾಂಡ್ಸ್ ಥರ ಬರುತ್ತೆ. ನೀವು ಇದೆಲ್ಲ ಪಿನ್ಸ್ ಎಲ್ಲ ಕಾಣ್ತಿರುತ್ತೆ, ಇಲ್ಲಿ ಫ್ಲವರ್ಸ್ ಅಥವಾ ಏನಾದರೂ ಈ ಥರ ಸರಗಳು ಏನಾದರೂ ಹಾಕೊಬೋದು. ಇದು ಫೈನಲ್ ಲುಕ್ ಈ ಥರ ಬರುತ್ತೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನೀವು ಇದನ್ನು ಮಾಡ್ಕೊಬೋದು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ವೀಡಿಯೋಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.